ಆರ್ಟಿಫಿಷಿಯಲ್ ಕಲರ್ ಏನಿದೆ ಅದು ಬ್ಯಾನ್ ಆಗಿದೆ. ಆದರೂ ಕೂಡ ತಿನ್ನುವಂತ ಬಟಾಣಿಯಲ್ಲಿ ಕಲರ್ ಮಿಕ್ಸಿಂಗ್ ಇದೆ. ಹಸಿರು ಬಟಾಣಿ ಇಷ್ಟಪಟ್ಟು ತಿನ್ನುವಂತ ಈ ಹಸಿರು ಬಟಾಣಿ, ಇದರಲ್ಲೂ ಕೂಡ ಕಲರ್ ಮಿಕ್ಸಿಂಗ್ ಮಾಡ್ತಾರೆ. ಹಸಿರು ಬಟಾಣಿ ತಿನ್ನೋರೆ ಹುಷಾರ್. ಆಹಾರ ಇಲಾಖೆಯ ವರದಿಯಲ್ಲಿ ಆಘಾತಕಾರಿ ಅಂಶ ಈಗ ಹೊರಗೆ ಬಿದ್ದಿದೆ. ಬಟಾಣಿಯಲ್ಲಿ ಕೃತಕವಾದಂತ ಹಸಿರು ಕಲರ್, ಗ್ರೀನ್ ಫುಡ್ ಕಲರ್ ಬಳಕೆ ಆಗ್ತಾ ಇದೆ. ಹಸಿರಾಗೆ ಸೆಳೆಯುವಂತ ಬಟಾಣಿಯ ಸತ್ಯ ಬಯಲಾಗಿದೆ. ಈಗಾಗಲೇ 70 ಮಾದರಿಯನ್ನ ತಗೊಂಡಿದ್ರು, ಅದನ್ನ ಈ ವರದಿಗೆ ಕೂಡ ಕೊಟ್ಟಿದ್ರು, ರಿಪೋರ್ಟ್ ಬಂದಿದೆ. ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಮಾರಾಟ ಆಗುತ್ತೆ ಈ ಹಸಿರು ಬಟಾಣಿ. ಅನೇಕ ವರ್ಷದಿಂದಲೂ ಕೂಡ ಈ ಬಟಾಣಿ ಮಾರಾಟ ಆಗ್ತಾನೆ ಇದೆ. ಆದರೆ ಇದರಲ್ಲಿ ಹಸಿರಾಗಿ ಕಾಣಬೇಕು ಬಟಾಣಿ ಅನ್ನುವಂಥ ಕಾರಣಕ್ಕಾಗಿ ಗ್ರೀನ್ ಫುಡ್ ಕಲರ್ ಅನ್ನ ಬಳಕೆ ಮಾಡ್ತಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಈಗ ಈ ರೀತಿ ಕಲರ್ ಹಾಕಿರುವಂತಹ ಬಟಾಣಿ, ಅದರಲ್ಲಿ ಕೃತಕ ಫುಡ್ ಕಲರ್ ಇದೆ ಅನ್ನೋದು ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ಗಮನಿಸ್ತಾ ಇದ್ವಿ, ಇಡ್ಲಿ ಆಯ್ತು, ಅನೇಕ ಫುಡ್ ಐಟಮ್ಸ್ ಅಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಈ ಬಟಾಣಿ ತಿನ್ನೋರು ಕೂಡ ಬಹಳ ಹುಷಾರಾಗಿರಬೇಕು, ಗ್ರೀನ್ ಕಲರ್ ಕಾಣಬೇಕು ಅಂತ. ಈ ಫುಡ್ ಕಲರ್ ಮಿಕ್ಸ್ ಮಾಡೋದು ಕೂಡ ಬಹಳ ಡೇಂಜರ್ ಅನ್ನುವಂಥ ರಿಪೋರ್ಟ್ ಬಂದಿದೆ. ವರದಿಯಲ್ಲಿ ಏನಿದೆ ಅಂತ ಶಶಿ? ಅಶ್ವಿನಿ, ಪ್ರಮುಖವಾಗಿ ಬಟಾಣಿ ಅಂದ್ರೆ ಸಾಕು, ಟೈಮ್ ಪಾಸ್ಗೆ ಸಾಕಷ್ಟು ಜನ ತಿಂತಾರೆ. ಎಲ್ಲಾ ಕಡೆನೂ ಕೂಡ ಸಿಗುತ್ತೆ. ಬೀಡ ಅಂಗಡಿ ಆಗಿರ್ಬೋದು, ಪೆಟ್ಟಿಗೆ ಅಂಗಡಿ ಆಗಿರ್ಬೋದು, ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಾಗಿರ್ಬೋದು, ಮತ್ತೆ ಫುಟ್ಪಾತ್ನಲ್ಲೂ ಕೂಡ ಒಂದಷ್ಟು ಕವರ್ನಲ್ಲಿ ಇಟ್ಕೊಂಡು ಎಲ್ಲ ಕಡೆನೂ ಕೂಡ ಮಾರಾಟವನ್ನು ಮಾಡ್ತಾರೆ. ಗ್ರಾಹಕರನ್ನ ಆಕರ್ಷಣೆ ಮಾಡೋದಕ್ಕೆ ಒಂದಷ್ಟು ಕಲರಿಂಗ್ ಪೌಡರ್ ಅನ್ನು ಕೂಡ ಹಾಕಿರ್ತಾರೆ. ಇತ್ತೀಚೆಗೆ ಕಲರಿಂಗ್ ಪೌಡರ್ ಅಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಅದರಿಂದ ಕ್ಯಾನ್ಸರ್ ಕಾರಕವಾದಂತ ಒಂದು ಅಂಶ ಇದೆ. ಅದ್ರ ಜೊತೆ ಹೊಟ್ಟೆ ನೋವು ಕೂಡ ಬರುತ್ತೆ. ಆಸ್ಪತ್ರೆಗೆ ಹೋದಂತ ಚೆಕ್ ಮಾಡಿದಾಗ ಪ್ರಾಥಮಿಕವಾಗಿ ಈ ಒಂದು ಕಲರಿಂಗ್ ಪೌಡರ್ ಇರುವಂತ ಆಹಾರವನ್ನು ಯಾರೆಲ್ಲ ಸೇವನೆ ಮಾಡ್ತಾರೋ ಅಂತವರಿಗೆ ಈ ರೀತಿಯಂತ ಲಕ್ಷಣಗಳು ಕಾಣಿಸ್ಕೊಳ್ತಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ವರದಿ ಕೂಡ ಆಗಿತ್ತು. ಇದೇ ಕಾರಣದಿಂದಾಗಿ ಬಟಾಣಿಯನ್ನ ತಿಂದಂತವರು ಕೂಡ ಸಾಕಷ್ಟು ಜನ ಆಸ್ಪತ್ರೆ ಹೋಗುವಂತವ್ರು, ಒಂದಷ್ಟು ಜನ ವಾಂತಿಯನ್ನು ಮಾಡ್ಕೊಂಡಂತವ್ರು, ಮತ್ತೆ ಒಂದಷ್ಟು ಜನ ಹೊಟ್ಟೆ ಊದ್ಕೊಂಡಂತವ್ರು, ಇಂತಹ ಒಂದು ಸಂಖ್ಯೆ ಕೂಡ ಹೆಚ್ಚಳಾಗಿತ್ತು. ಈ ಒಂದು ಕಾರಣದಿಂದಾಗಿ ಆಹಾರ ಗುಣಮಟ್ಟದ ಇಲಾಖೆ ಅಧಿಕಾರಿಗಳು ಒಂದಷ್ಟು 70 ಕಡೆ ಏನು ಹಸಿದ ಬಟಾಣಿಯನ್ನ ಒಂದಷ್ಟು ಶಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ರು. ಈಗ ವರದಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ನಾವು ಅದೇ ಇಲಾಖೆ ಹತ್ರ ಕೂಡ ಈಗ ವರದಿಯನ್ನು ಪಡೆಯೋದು ಕೂಡ ಬಂದಿದ್ದೇವೆ. ರಾಜ್ಯ ಆಹಾರ ಪ್ರಯೋಗಾಲಯದಲ್ಲಿ ಈ ವರದಿ ಕೂಡ ಈಗ ಇವತ್ತು ಸಿದ್ಧ ಆಗಿದೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಇದೇ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಇದೆಲ್ಲ ವಿಚಾರದ ಬಗ್ಗೆ ಕೂಡ ಮಾತಾಡೋದಕ್ಕೆ ಆರೋಗ್ಯ ಸಚಿವರಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಸ್ಪಷ್ಟೀಕರಣ ಕೊಡೋದಕ್ಕೆ, ಯಾವೆಲ್ಲ ಆಹಾರದ ಅಂಶಗಳಲ್ಲಿ ಯಾವುದೆಲ್ಲ ವಿಷಪೂರಿತವಾದಂತ ಕಲಬೆರಕೆ ವಸ್ತುಗಳು ಇದೆ ಅಂತ ಸ್ಪಷ್ಟೀಕರಣ ಕೊಡೋದಕ್ಕೆ ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಇನ್ನು ಈ ಒಂದು ಏನು ಕರಿದ ಬಟಾಣಿಯಲ್ಲಿ ಕಲರ್ ಹಾಕಿರುವಂತಹ ಪೌಡರ್ ಅಲ್ಲಿ ಎಷ್ಟು ಮಟ್ಟದಲ್ಲಿ ಅದಕ್ಕೆ ಆರೋಗ್ಯಕ್ಕೆ ಹಾನಿಕಾರ ಉಂಟಾಗಿದೆ, ಅದನ್ನು ಯಾವ ರೀತಿಯಾಗಿ ಬ್ಯಾನ್ ಮಾಡಬೇಕು ಅಂತ ಕೂಡ ಇವತ್ತು ಸಭೆಯಲ್ಲಿ ಎಲ್ಲ ರೀತಿಯನ್ನು ಕೂಡ ತೀರ್ಮಾನ ಆಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ನಿಷೇಧವನ್ನು ಕೂಡ ಇಲ್ಲೂ ಕೂಡ ಹೇರಿಲ್ಲ. ಎಲ್ಲಾ ಕಡೆನೂ ಕೂಡ ಮಾರಾಟವನ್ನು ಆಗ್ತಿದೆ, ಮತ್ತೆ ಎಲ್ಲ ಗ್ರಾಹಕರು ಕೂಡ ಅದನ್ನ ಖರೀದಿ ಮಾಡುವಂತ ಕೆಲಸ ಕೂಡ ಆಗ್ತಿದೆ. ಇವತ್ತು ಮಧ್ಯಾಹ್ನ ನಂತರ ಹಸಿರು ಬಟಾಣಿಗೆ ಕಡ್ಡಾಯವಾಗಿ ಕಡಿವಾಣ ಹಾಕ್ಬೇಕಾ, ಇಲ್ಲ ಅಂತಂದ್ರೆ ಬರೀ ಬಟಾಣಿಯನ್ನ ಮಾರೋದಕ್ಕೆ ಮಾತ್ರ ಅವಕಾಶವನ್ನು ಕೊಡಬೇಕಾ, ಕಲರಿಂಗ್ ಏನಾದ್ರು ಕಡಿವಾಣ ಹಾಕ್ಬೇಕಂತ ಹೇಳ್ಬಿಟ್ಟು ಇವತ್ತು ಮಧ್ಯಾಹ್ನ ನಂತರ ಗೊತ್ತಾಗಲಿದೆ. ಅಶ್ವಿನಿ. ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.